ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾಳೆ ನಂಜುಂಡೇಶ್ವರನ ತೇರು, ಹಾಗಾಗಿ ಹಿಂದಿನ ದಿನ ಎಲ್ಲ ಕ್ಲೀನೆಲ್ಲ ಆಯಿತು. ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಹೇಳಿ ಹೊರಗಡೆ ಹೋಗೋಣ ಅಂತ ಹೇಳಿ ವ್ಲಾಗ್ನ ಕೂಡ ಶುರು ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬನ್ನಿ ವ್ಲಾಗ್ನ ಶುರು ಮಾಡ್ತಾಣ. ಈ ಸಲ ಜಾತ್ರೆಗೆ ಪಾಪುನ ಊರಿಗೆ ಕಳಿಸ್ಬಿಟ್ಟಿದ್ದೀನಿ. ಮಗ ಇದ್ದ, ಹಾಗಾಗಿ ಅವನಿಗೆ ಬೆಳಿಗ್ಗೆಯಿಂದ ಒಬ್ಬನೇ ಆಟಾಡಿ ತುಂಬಾ ಒಂಥರ ಬೇಜಾರು ಅನಿಸ್ಬಿಟ್ಟಿತ್ತು ಅವನಿಗೆ. ನಾನು ಕೂಡ ನಾಳೆ ಜಾತ್ರೆ ಇದ್ದಿದ್ದರಿಂದ ಸ್ವಲ್ಪ ಕ್ಲೀನಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ನಾಳೆನೇ ಜಾತ್ರೆ ಇದ್ದಿದ್ದರಿಂದ ಇವತ್ತು ಫುಲ್ ನೈಟು ಕಂಪ್ಲೀಟು ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಬೇಕಿತ್ತು. ಹಾಗಾಗಿ ಅವನಿಗೆ ಸ್ವಲ್ಪ ಬೇಜಾರಾಗಿತ್ತು. ಜೊತೆಗೆ ನನಗೂ ತುಂಬ ಕೆಲಸ ಇತ್ತು ಅಂತ ಹೇಳಿ ಒಂಥರ ಸ್ಟ್ರೈನ್ ಆದಂಗೆ ಆಗಿತ್ತು. ಹಾಗಾಗಿ ಹಸ್ಬೆಂಡು ಕೂಡ ಸ್ವಲ್ಪ ಬೇಗನೆ ಬಂದರು. ನಾನು ಪಾಪು ಹಸ್ಬೆಂಡ್ ಮೂರು ಹೊರಗಡೆ ಹೋಗಿ ಏನಾದ್ರು ತಿನ್ಕೊಂಡು ಬರೋಣ ಲೈಟಾಗಿ ಅಂತ ಹೇಳಿ ಇಲ್ಲೇ ಮನೆ ನಿಯರೆಸ್ಟೇ ಒಂದು ಬೇಕ್ರಿ ಇದೆ. ಸೊ ಇಲ್ಲಿ ಕಾಮನ್ ಆಗಿ ಪಪ್ಸು ಮತ್ತು ತುಂಬ ವೆರೈಟಿ ಪಪ್ಸ್ಗಳಿರುತ್ತೆ. ಸೊ ಎಲ್ಲ ರೀತಿ ಪಪ್ಸ್ಗಳು ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ. ಜೊತೆಗೆ ಹನಿ ಕೇಕ್ ತುಂಬಾ ಫೇಮಸ್ ಇಲ್ಲಿ. ಹಾಗಾಗಿ ಪಪ್ಸು ಮತ್ತು ಕೇಕ್ ತಿನ್ಕೊಂಡು ಬರೋಣ ಅಂತ ಇಲ್ಲೇ ಹೊರಗಡೆ ಬಂದಿದ್ವಿ. ನೈಟು ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಸೊ ಆ್ಯಸ್ ರೆಗ್ಯುಲರ್ ಮಾರ್ನಿಂಗು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಂದರೆ ಅರ್ಲಿ ಮಾರ್ನಿಂಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಈ ರೀತಿ ಸಿಂಪಲಾಗಿ ರಂಗೋಲಿ ಹಾಕಿದೆ. ಸೊ ರಂಗೋಲಿಯಿಂದನೇ ನಮ್ಮ ಹಬ್ಬಗಳು ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಸಿಂಪಲಾಗಿ ಪೂಜೆ ಮಾಡೋದು ಯೂಶ್ವಲಾಗಿ ಯಾವುದೇ ಹಬ್ಬ ಆದ್ರೂ ಅಷ್ಟೇ. ದೇವ್ರ ಪ್ರಸಾದ ಅಂತ ಹೇಳಿ ಜಸ್ಟ್ ಸಕ್ಕರೆ ಮತ್ತು ಬಾಳೆಹಣ್ಣು ಹಾಕಿ ನೈವೇದ್ಯಕ್ಕೆ ಇಟ್ಟಿದ್ದೆ. ಯಾಕಂತಂದರೆ ಕಾಮನಾಗಿ ಹಸ್ಬೆಂಡು ಪ್ರತಿ ವರ್ಷವೂ ಕೂಡ ರಥನ ಎಳ್ಳೆಯಕ್ಕೆ ಹೋಗ್ತಾರೆ. ಹಾಗಾಗಿ ಅವರು ಬ್ರೇಕ್ಫಾಸ್ಟಿಗೂ ಕೂಡ ಇರೋದಿಲ್ಲ. ಸೊ ನಾನು ಒಬ್ಬಳೆ ಅಂತ ಹೇಳಿ ಸ್ವೀಟು ಖಾರ ಎಲ್ಲ ಯಾಕೆ ಅಂತ ಹೇಳಿ ಸಿಂಪಲಾಗಿ ಪೊಂಗಲ್ ಮಾಡ್ಕೊಂಡಿದ್ದೆ. ಪೂಜೆ ಎಲ್ಲ ಆಯಿತು. ಹಸ್ಬೆಂಡು ಪ್ರತಿ ವರ್ಷವೂ ಕೂಡ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ 5 o'clock ಹೋಗ್ತಾರೆ ಸೊ ರಥ ಎಳಿಯೋಕ್ಕೆ. ಹಾಗಾಗಿ ಇವಾಗ ಮುಗಿಸ್ಕೊಂಡು ಬಂದರು. ನಾನು ಕೂಡ ಸಿಂಪಲಾಗಿ ಒಬ್ಬಳೇ ಅಲ್ವಾ, ಪಾಪು ನಾನು ಇಬ್ಬರೇ. ಹಾಗಾಗಿ ಪೊಂಗಲ್ ಮಾಡಿದ್ದೆ, ಖಾರ ಪೊಂಗಲ್ಲು. ಸೊ ಸ್ವೀಟಿಗೆ ಅಂತ ಹೇಳಿ ಪಂಚಾಮೃತ ಮಾಡಿ ಆ ದೇವ್ರ ಮುಂದೆ ಇಟ್ಟಿದ್ದೆ. ಸಾಕು, ಸ್ವೀಟ್ ಪೊಂಗಲ್ ಅಲ್ವಾ, ಅವನು ಏನು ಅಷ್ಟೊಂದು ತಿನ್ನಲ್ಲ. ಸೊ ನಾನು ಏನು ತಿನ್ನಲ್ಲ ಬೇಡ ಅಂತ. ಸೊ ಹಸ್ಬೆಂಡ್ ಇವಾಗ ಬಂದು ಪ್ರಸಾದ ತೊಗೊಂಡು ಬಂದಿದ್ದಾರೆ. ಸೊ ಸ್ವೀಟ್ ಪೊಂಗಲೇ ಬಂದಿದೆ. ಹಾಗಾಗಿ ಈಗ ಖಾರ ಪೊಂಗಲ್ ಜೊತೆ ಸ್ವೀಟ್ ಪೊಂಗಲ್ ತಿನ್ನಬೇಕೀಗ. ನಾವು ಯೂಶ್ವಲಾಗಿ ಬೆಳಗ್ಗೆ ಟೈಮ್ ಹೋಗಲ್ಲ, ತುಂಬಾ ರಶ್ ಇರುತ್ತೆ. ಹಸ್ಬೆಂಡ್ ಹೋಗಿ ಬರ್ತಾರೆ, ರಥ ಎಳೆದು ಬರ್ತಾರೆ, ಪ್ರತಿ ವರ್ಷವೂ ಹೋಗಿ ಬರ್ತಾರೆ. ನಾನು ಮದುವೆ ಆದಾಗ ಫಸ್ಟು ವರ್ಷನೇನೋ ಹೋಗಿದ್ದಿದ್ದು. ಏನೋ ಹಣ್ಣು ಮತ್ತು ಏನೋ ಹೇಳ್ತಾ ನಂಗೆ ಗೊತ್ತಿಲ್ಲ. ಅದು ನಮ್ಮ ಮದುವೆ ಆದಾಗ ಹೊಸ ವರ್ಷದಲ್ಲಿ ನವ ಜೋಡಿಗಳು ಹಾಕಬೇಕು ರಥಕ್ಕೆ ಅಂತ. ಸೊ ಅವಾಗ ಹೋಗಿ ಬಂದಿದ್ದು. ಅದಾದಮೇಲೆ ಯೂಶ್ವಲಾಗಿ ಸಂಜೆ ಹೋಗಿ ಬರ್ತೀನಿ. ಬೆಳಗ್ಗೆ ಹಸ್ಬೆಂಡ್ ಹೋಗಿ ಬರ್ತಾರೆ, ಸಂಜೆ ಪಾಪುಗಳನ್ನ ಕರ್ಕೊಂಡು ಹೋಗಿ ಬರ್ತೀನಿ. ಸೊ ಮಗಳು ಇಲ್ಲ, ಊರಿಗೆ ಕಳಿಸಿರೋದ್ರಿಂದ ಸಾಯಂಕಾಲ ಮಗನ್ನ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ ಮಾಡಿ ಆದರೆ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಯೂಶ್ವಲಿ ಪ್ರಸಾದ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ. ಆದರೆ ತೊಗೊಂಡು ಬನ್ನಿ ಅಂದೆ, ಪಾಪ ತೊಗೊಂಡು ಬಂದಿದ್ದಾರೆ. ಪ್ರಸಾದ ಖಾರ ಪೊಂಗಲ್ ಜೊತೆಗೆ ಸ್ವೀಟ್ ಪೊಂಗಲ್ಲು ಬಂದಿದೆ. ಸೊ ಸಿಕ್ಕಾಬಿಟ್ಟೆ ಕ್ರೌಡ್ ಇರುತ್ತೆ. ಸೊ ನಮಗೆ ಸಿಗೋದೇ ಕಷ್ಟ ಅಲ್ಲಿ ಹೋದವರಿಗೆ. ಬಟ್ ಪಾಪ ತಂದಿದ್ದಾರೆ, ಅದೊಂದು ಖುಷಿ ನನಗೆ. ಎಲ್ಲೇ ಹೋದ್ರು ಒಟ್ಟಿನಲ್ಲಿ ಹೇಳಿದ್ರೆ ಮಾಡ್ತಾರೆ, ಪ್ರಸಾದ ತೊಗೊಂಡು ಬನ್ನಿ ಪಾಪು ನಮಗೆ ಅಂತ. ಅಂದರೆ ರಿಸ್ಕ್ ಇದ್ರು ಅವ್ರು ತಿನ್ನಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಮನೆಗೆ ಇಸ್ಕೊಂಡು ಬರ್ತಾರೆ. ನೈಟು ನಾವು ಕೂಡ ರೆಡಿಯಾಗಿ ಈಗ ಟೆಂಪಲಿಗೆ ಹೊರಡಬೇಕು. ಹಾಗಾಗಿ ಇನ್ನೊಂದು ಸಲ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ನಾನು ಕೂಡ ರೆಡಿಯಾಗಿ ಇವಾಗ ಪೂಜೆ ಮಾಡಿಕೊಂಡು ಟೆಂಪಲಿಗೆ ಹೊರಡಬೇಕು. ಯೂಶ್ವಲಾಗಿ ನೈಟು ಕೂಡ ರಶ್ ಇರುತ್ತೆ, ಬಟ್ ಮಾರ್ನಿಂಗ್ ಟೈಮು ಸಿಕ್ಕಾಬಿಟ್ಟೆ ರಶ್ ಇರುತ್ತೆ ರಥ ಎಳೆಯೋ ಟೈಮಲ್ಲಿ. ಹಾಗಾಗಿ ನಾನು ಪಾಪ ಎಲ್ಲ ರೆಡಿಯಾಗಿ ಈಗ ಹೊರಟಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಪ್ರತಿಯೊಂದು ರೋಡಲ್ಲೂ ಕೂಡ ಲೈಟಿಂಗ್ಸ್ಗಳನ್ನೆಲ್ಲ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು. ಹಬ್ಬ ಜಾತ್ರೆ ಕಳೆ ಅಂತಂದರೆ ಲೈಟಿಂಗ್ಸ್ ಇದ್ರೇ. ಹಾಗಾಗಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ.
ಈವ್ನಿಂಗ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಯೂಶ್ವಲಾಗಿ ಮಾರ್ನಿಂಗ್ಸು ಅರ್ಲಿ ಮಾರ್ನಿಂಗ್ ತೇರು ಎಳೆಯೋ ಟೈಮಲ್ಲೂ ರಶ್ ಇರುತ್ತೆ. ಅದು ಬಿಟ್ಟರೆ ಆಫ್ಟರ್ನೂನೆಲ್ಲ ಈ ಬೇರೆ ಬೇರೆ ಊರಿಂದೆಲ್ಲ ತುಂಬ ಜನ ಬರ್ತಾರೆ. ಬಟ್ ನೈಟು ಕಾಮನ್ ಆಗಿ ನಂಜನಗೂಡು ಸರೌಂಡಿಂಗ್ಸು, ನಂಜನಗೂಡು ಸಿಟಿಯಲ್ಲಿರೋ ಅಂಥವ್ರು ಅವರಷ್ಟೇ ಬರೋದು. ಬಟ್ ಆದ್ರೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಹಾಗಾಗಿ 4 ವೀಲರ್ ಅಂತೂ ತೊಗೊಂಡು ಹೋಗೋ ಹಾಗೆ ಇಲ್ಲ. ಪಾರ್ಕಿಂಗ್ ಮಾಡೋಕ್ಕೆಲ್ಲ ಸಿಕ್ಕಾಪಟ್ಟೆ ರಶ್ಶು ನೋಡ್ತಾ ಇರ್ಬೋದು. ಹಾಗಾಗಿ ನಾವು ಕೂಡ 2 ವೀಲರಲ್ಲೇ ಹೋಗಿ ಬರೋಣ. 2 ವೀಲರಲ್ಲಿ ಹೋದರೂ ಕೂಡ ಒಂದು ಅರ್ಧ ಕಿಲೋಮೀಟರ್ ಹಿಂದೆನೇ ಪಾರ್ಕ್ ಮಾಡಿ ನಡ್ಕೊಂಡು ಹೋಗಬೇಕು, ಅಷ್ಟು ರಶ್ ಇತ್ತು. ಹೊರಗಡೆಯಿಂದ ಅಷ್ಟೇನು ಡೆಕೋರೇಷನ್ ಏನು ಮಾಡಿಸಿಲ್ಲ, ಸಿಂಪಲ್ಲಾಗಿ ತೋರಣ ಎಲ್ಲ ಹಾಕ್ಸಿದ್ರು. ಸ್ವಲ್ಪ ಹೂಗಳಿಂದ ಅಲಂಕಾರ ಮಾಡಿದರು, ತುಂಬ ಏನು ಮಾಡಿರಲಿಲ್ಲ. ಮೇ ಬಿ ಬೆಳಿಗ್ಗೆ ಮಾಡಿದ್ರು ಏನೋ ಗೊತ್ತಿಲ್ಲ. ಬಟ್ ಹೊರಗಡೆಯಿಂದ ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು. ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಿದ್ದರಿಂದ ಹೆಚ್ಚು ನಿಲ್ಲಕ್ಕಾಗ್ತಾ ಇರಲಿಲ್ಲ. ಜನಗಳೆಲ್ಲ ಬರ್ತಾಯಿದ್ರು ಹೋಗ್ತಾಯಿದ್ರು. ಹಾಗೆ ಲೈಟಿಂಗ್ಸ್ಗೆಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ರಿಂದ ಈ ಸಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಕಾಮನಾಗಿ ನಂಜುಂಡೇಶ್ವರ ತೇರು ಜೊತೆಗೆ ಪಂಚರಥ ಅಂತ ಕೂಡ ಕರೀತಾರೆ, ಪಂಚರಥ ಜಾತ್ರೆ ಅಂತ ಕೂಡ ಕರೀತಾರೆ. ಹಾಗಾಗಿ 5 ರಥಗಳು ಕೂಡ ಹೊರಗಡೆನೇ ಹಾಕಿದ್ರು. ಒಳಗಡೆ ಅಂತಂದರೆ ಎಲ್ಲೂ ಸ್ಪೇಸ್ ಇರಲ್ಲ. ಆಮೇಲೆ ಕ್ರೌಡ್ ತುಂಬ ಇದ್ದಿದ್ದರಿಂದ ಹೊರಗಡೆನೇ ಬಂದವರೆಲ್ಲ ಆಲ್ಮೋಸ್ಟ್ ಹೊರಗಡೆನೇ ದರ್ಶನ ಎಲ್ಲ ಮಾಡಿಕೊಂಡು ಕೈ ಮುಗ್ದೆಲ್ಲ ಹೋಗ್ತಾರೆ. ತುಂಬ ದೂರದಿಂದ ಬಂದಿರೋರು ಮಾತ್ರ ಒಳಗಡೆ ಹೋಗಿ ದೇವಸ್ಥಾನದ ಒಳಗಡೆ ಪೂಜೆ ಎಲ್ಲ ಮಾಡಿಸ್ಕೊಂಬರ್ತಾರೆ. ಬಟ್ ನಾವು ನಂಜನಗೂಡಲ್ಲೇ ಇರೋದ್ರಿಂದ ಯಾವಾಗ ಬೇಕಾದರೂ ಬಂದು ಆರಾಮಾಗಿ ದರ್ಶನ ಕೂಡ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳಿ ಈ ಟೈಮಲ್ಲಿ ಒಳಗಡೆ ಹೋಗಲ್ಲ ದರ್ಶನ ಮಾಡಲಿಕ್ಕೆ. ಜಸ್ಟ್ ಹೊರಗಡೆಯಿಂದ ಕೈ ಮುಗಿದು ಮನೆಗೆ ಬರ್ತೀವಿ. ಸೊ ಆಲ್ಮೋಸ್ಟ್ ತಿನ್ನಿನೆಲ್ಲ ರೆಡಿ ಮಾಡಿ ಹೊಟ್ಟೋಗ್ಬಿಟ್ಟಿದ್ದೆ. ಯಾಕಂದರೆ ಎಷ್ಟು ಲೇಟ್ ಆಗುತ್ತೋ ಏನೋ ಗೊತ್ತಿಲ್ಲ, ಬಂದಮೇಲೆ ಆಗಲ್ಲ ಅಂತ. ಅಡುಗೆಗೆ ರೈಸು, ಸೊಪ್ಪಿನ ಪಲ್ಯ ಮತ್ತು ತಿಳಿ ಸಾಂಬಾರನ್ನ ಮಾಡಿದ್ದೆ. ಲೇಟಾಗಿ ಬಂದರೂ ಕೂಡ ಆರಾಮಾಗಿ ಊಟ ಮಾಡ್ಕೊಂಡು ಮಲ್ಕೊಬೋದು ಅಂತ. ಸೊ ಬರಬೇಕಾದ್ರೆ ಕಲ್ಲಂಗಡಿ ಹಣ್ಣನ್ನು ತೊಗೊಂಡು ಬಂದಿದ್ವಿ. ಹಾಗಾಗಿ ಪಾಪು ಸರಿಯಾಗಿ ಊಟ ಮಾಡಲಿಲ್ಲ. ಹಣ್ಣು ಕಟ್ ಮಾಡಿಕೊಡು ತಿಂತೀನಿ ಅಂತ. ಹಾಗಾಗಿ ಅವನಿಗೆ ಈಗಲೇ ಹಣ್ಣು ಬೇಕು ಅಂತ ತುಂಬ ಹಠ ಮಾಡ್ತಿದ್ದ ಅಂತ ಹೇಳಿ ಈಗ ಸ್ವಲ್ಪ ಫ್ರೂಟ್ಸ್ನ ಕಟ್ ಮಾಡಿ ತಿನ್ನಿಸಿ ಮಲಗಿಸ್ಬೇಕು. ತುಂಬಾ ಚೆನ್ನಾಗಿ ಕಲರ್ ಬಂದಿದೆ. ಈ ಥರ ತುಂಬಾ ಡಾರ್ಕ್ ಕಲರ್ ಬಂತು ಅಂದರೆ ಸ್ವಲ್ಪ ಖುಷಿಯಾಗಿ ತಿಂತಾನೆ ಮಗನು. ಸೊ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಕಲ್ಲಂಗಡಿ ಹಣ್ಣಲ್ಲಿ ಹೆಚ್ಚು ನೀರಿನಂಶ ಇರೋದ್ರಿಂದ ಇವಾಗ ಸಮ್ಮರು, ಹಾಗಾಗಿ ಯಾವ ಟೈಮಲ್ಲಿ ತಿಂದರೂ ಕೂಡ ತುಂಬಾ ಒಳ್ಳೆಯದು. ಅವನು ಅದಕ್ಕೆ ಅಂತಲೇ ಹೇಳಿ ತೊಗೊಂಡು ಬಂದ್ವಿ. ಅವನು ಸರಿಯಾಗಿ ಊಟ ಮಾಡಲಿಲ್ವಲ್ವ, ಈ ಥರ ಪೀಸಾಗಿ ಸಣ್ಣ ಸಣ್ಣದಾಗಿ ಅವನಿಗೆ ಹಚ್ಚಿಕೊಟ್ರೆ ಸ್ವಲ್ಪ ಖುಷಿಯಾಗಿ ತಿಂತಾನೆ. ಹಾಗಾಗಿ ಈಗ ತಿನ್ನಿಸ್ಬಿಟ್ಟು ಅವನನ್ನು ಮಲಗಿಸಿ ಆದರೆ ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಮಗನಿಗೂ ಕೊಟ್ಟು ನಾನು ತಿಂದು ಮಲ್ಕೊಬೇಕು. ಆ್ಯಂಡ್ ಈ ವಿಡಿಯೋನ ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.